ನಾವಂತೂ ಇಲ್ಲೇ ಸಿಕ್ಕಾಕ ಬಿದ್ದಿದ್ದೇವೆ, ಆಗ್ತಾ ಇಲ್ಲ. ನಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್ ನೋಡಿ ಯಾಕಂದ್ರೆ ಈ ತರ ಕಾಣ್ತಾರೆ. ದೇವದೇವೋತ್ತಮ ದೇವತಾ ಸಾರ್ವಭೌಮ ರಂಗಧಾಮ ತಣ್ಣಗೋಗರು ಅವರು ಕೊಲೆ ಮಾಡ್ತಾ ಇದ್ರು, ಆದ್ರೆ ಇವರು ತಣ್ಣೀರು ಹೋಯ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಲು ಸಿಡುಗೊಂಡು ಈ ಸಾಂಗ್ಲಿಯಾನ. ನಮ್ಮ ಪ್ರವೀಣ್ ಬೆಂಗಳೂರಿನಿಂದ ಇವತ್ತು ನಮ್ಮೂರಿಗೆ ಬಂದಿದ್ದಾರೆ, ಅಂದರೆ ಚನ್ನರಾಯಪಟ್ಟಣಕ್ಕೆ. ನೋಡ್ಬೋದು ಟ್ರೈನ್ ಬರ್ತೈತೆ. ನನಗೆ ಫೋನ್ ಆಗ್ತಾವನೆ. ಫಸ್ಟ್ ನಾನು ತೆಗ್ದಿದ್ದೀನಿ ಬಿಡ ನಿಂದು. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಈ ಟ್ರೈನು ಮಂಗಳೂರು ಗಂಟ ಹೋಗುತ್ತೆ. ಮಂಗಳೂರು, ಒಂದೊಂದಿನ ಕಾರವಾರ, ಆ ಥರ ಸ್ಟಾಪ್ ಮಾಡಿದರು. ಬೆಂಗಳೂರು 7 ಗಂಟೆಗೆ ಬಿಟ್ಟು ಮಂಗಳೂರಿನ ಸಂಜೆ ತಲುಪುತ್ತೆ. ಓಕೆನಾ? ಇಲ್ಲ, ಆ್ಯಕ್ಚುಲಿ ಇದು ಟೈಮಿಂಗ್ ಎಷ್ಟೊತ್ತಿಗೆ ಬರಬೇಕಿತ್ತು ಅಂದರೆ ಬೇಗ ಬರುತ್ತೆ. 8:50 ಬರಬೇಕಿತ್ತು. ಭಾಳ ಡಿಲೇ ಆಗಿ ಜನ ಇಲ್ಲಿ ಸ್ಟಾಪ್ ಇಲ್ಲ ಸೊಲ್ಲಾಪುರ. ಇವಾಗೇನೋ ಸ್ಟಾಪ್ ಕೊಡಬೇಕು ಅಂತ ಮಾಡವ್ರೆ. ಏನಪ್ಪ ನೆನ್ನೆ 26ರಿಂದ ಕೊಡ್ತೀವಿ ಅಂದಿದ್ರು, ನೆನ್ನೆ ಕೊಡಲಿಲ್ಲ. ನೋಡಿ ಇನ್ಫ್ಲೂಯೆನ್ಸ್ ಮಾಡಿ ನೀವೆಲ್ಲ ಭಾಳ ಪ್ರಭಾವಿ ರಾಜಕಾರಣಿ. ನಾಳೆ ಮಾತಾಡೋಣ ಬನ್ನಿ, ತಲೆ ಕೆಡಿಸ್ಕೊಬೇಡಿ. ಯಾವುದು ಈ ಥರ ಇತ್ತು, ನೆಕ್ಸ್ಟ್ ಹಿಂಗಾಗುತ್ತೆ ಅಂತ ನೋಡಿ. ಮಿಸ್ಟರ್ ಎಕ್ಸ್ಪ್ಲೋರ್ ಅವ್ರದ್ದು ಬ್ಯಾಕ್ ವ್ಯೂ, ಬುರುಡೆ ಬ್ಯಾಕ್ ವ್ಯೂ, ರಿಯರ್ ಸೈಡ್ ವ್ಯೂ ಇವಾಗ ಹಿಂಗಿದೆ. ಸ್ವಲ್ಪ ಹೊತ್ತರಲ್ಲಿ ನೀವು ನೋಡ್ಬೇಕು ಇದು ಯಾವ ರೀತಿ ವಿನ್ಯಾಸಗೊಳ್ಳುತ್ತೆ ಅಂತ ನೀವು ನೋಡ್ಬೋದು. ಇಲ್ಲಿ ಒಂಥರ ಇದ್ರ ಥರ ಕಾಲುವೆ ಥರ ಮಾಡಿ ನೀರು ಹಂಗೆ ಹೋಗಿ ಬಿಟ್ಬಿಟ್ಟವ್ರು. ಈಗ ರೋಡ್ಗಳು ಬರೋಲ್ಲ, ಫಸ್ಟ್ ರೋಡ್ ಹಂಗೆ ಬರೋದು. ಹಂಗೆ ಬಂದು ಜನವಾರದ ಕೆರೆ. ಏನ್ ಕೆರೆ ಇದು? ಜನಿವಾರ. ಸಾಕ ದೊಡ್ಡ ಇತ್ತು, ಎಲ್ಲ ಒತ್ತುವರಿ ಯಾವ್ದೋ ದೇವಸ್ಥಾನ, ಈಶ್ವರ ದೇವಸ್ಥಾನ ಚೆನ್ನಾಗಿದೆ. ಕಾಣ್ತಾ ಇದ್ದಲ್ಲ ಅದು ಏರಿ ಮಾರಮ್ಮ ಅಂತ. ಇಲ್ಲಿ ಏನಾದಂದ್ರೆ ಸುಮಾರು ಸೈಕಲ್ ಹೋಗ್ಬೇಕಾದ್ರೆ, ಕಾರಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ಗಳು ಹೆವಿ ಆಗೋದು. ಆಗ ದೇವ್ರನ್ನ ನಿರ್ಮಾಣ ಇದು ಕಟ್ಟಿ ಇದೇ ಮಾಡಿ. ಇದೇನು ರೋಡ್ ಮಧ್ಯಾಹ್ನ ದೇವಸ್ಥಾನ ಇದೇನಾ? ಏರಿ ಮಾರಮ್ಮ. ಏನ್ ಮಾರಮ್ಮ? ಏರಿ ಮಾರಮ್ಮ. ಏರಿ ಮಾರಮ್ಮನ ದೇವಸ್ಥಾನ ಕೆರೆ ನೋಡಪ್ಪ ಯಾವ ಥರ ಇದೆ ನೋಡಿ, ವಿಶಾಲವಾಗಿದೆ ಕೆರೆ. ಮಸ್ತಕಾಭಿಷೇಕ ಟೈಮಲ್ಲಿ ಬೋಟಿಂಗ್ ಎಲ್ಲ ಸ್ಟಾರ್ಟ್ ಮಾಡೋದು. ಅವನು ಅಂದ್ರೆ ಈಗ ಬೇರೆ ಬೇರೆ ಕಡೆಯಿಂದ ಬರ್ತಾರಲ್ಲಪ್ಪ, ಮಂಗಳೂರು ಸೈಡಿಂದ, ಮುರುಡೇಶ್ವರ, ಆ ಥರ ಅವರು ಬಂದಿದ್ರು ನೋಡಿ. ಅಲ್ಲಿ ನೋಡ್ಬೋದು ಎಲ್ಲ ಬಿಟ್ಟು ಅಲ್ಲೇ ಬಿಟ್ಟು ಹೊಟ್ಟೆ ಹೋಗೋರೆ. ಓ ಬೋಟಿಂಗ್ ಮಸ್ತಕಾಭಿಷೇಕ ಆದ್ಮೇಲೆ ಒಂದು 5-6 ವರ್ಷ ಮಾಡ್ತಾ ಇಲ್ಲೇ ಬೋಟಿಂಗ್ ಇಲ್ಲೆಲ್ಲ ಸುತ್ತಾಡ್ತಾರ, ನೀರು ದೈವಡ್ಸೋತಾರ, ಏನೇನೋ ಮಾಡಿದ್ರ ನೋಡಿ. ಇಲ್ಲಿ ನೋಡೋದೆಲ್ಲ ಬೋಟ್ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾರ, ಎಲ್ಲ ಇಲ್ಲೇ ಬಿಟ್ಟು ಹೊಟ್ಟೆ ಹೋಗೋರು. ಮತ್ತೆ ನೆಕ್ಸ್ಟ್ ಮಸ್ತಕಾಭಿಷೇಕ ಬರ್ತಾರೆ. ಏದು ಅದೇ ಆ ಬೋಟಿಂಗ್. ಓಹೋ ಎಂಟ್ರೆನ್ಸ್ ಎಲ್ಲ ಮಾಡ್ಬಿಟ್ಟಾರ. ಅಲ್ಲಿಗೆ ಇದು ಅದೇ ಮುಂದೆ ಚಲನಾರಾಯಣ ಸ್ವಾಮಿ ದೇವಸ್ಥಾನ, ಮತ್ತೆ ಕೊಳ ದೇವಸ್ಥಾನಕ್ಕೆ ಅಲ್ಲಿ ಕೆಳಗಡೆ ದಾರಿ ಅಂತಿತ್ತು. ಇಲ್ಲಿ ಕೊಳ ಅದು ಕೊಳನ ಅಕ್ಕ ತಂಗಿ ಕೊಳ ಅಲ್ಲ ಅದು ಬೇರೆ. ಕೊಳಕ್ಕೆ ಹೋಗೋ ದಾರಿ ರಾಮಾನುಜ ಸಹಸ್ರ ಮನೋತ್ಸವ ಭವನ. ಮೇಲ್ಕೋಟೆ ತಲುಪಿದ್ದೀವಿ ವೀಕ್ಷಕರೇ. ಈಗ ಕೋಟೆಗೆ ಕೊಳ ನೋಡ್ಬೋದು. ಕಲ್ಯಾಣಿ ಮೇಲ್ಕೋಟೆ ಕಲ್ಯಾಣಿ. ಕೋತಿಗಳಿದಾವಂತಿಲ್ಲ, ನಾವೇ ಇದೀವ. ಬ್ಲೇಡು ಮುಡಿ ಕೊಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ ಅಂಗಡಿಲಿ ಬ್ಲೇಡ್ ತಗೊಬೇಕು. ಬ್ಲೇಡ್ ತಗೊಂಡು ಮುಂದಿನ ಕೆಲಸ. ಅಲ್ಲಿ ಬ್ಲೇಡ್ ಸಿಗೋದಿಲ್ಲ, ಹಾಗಾಗಿ ಇಲ್ಲೇ ಬ್ಲೇಡ್ ತಗೊಂಡೋಗ್ಬೇಕು. ಓಕೆನಾ? ನೋಡ್ತಾ ಇರ್ಬೋದು ನಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್ ಅವರ
ಮತ್ತೊಂದು ಅದ್ಭುತವಾದ ಅವತಾರ ಗಜನಿ. ಬನ್ನಿ ಈಗ ಕೊಳಕೋಣ. ಕೊಳಕೋಗಿ ಇವಾಗ ಮುಡಿ ತೆಗ್ಸ್ಕೊಂಡ್ಮೇಲೆ ಇಲ್ಲಿಂದ ಕೊಳಕೋಗಿ ಸ್ನಾನ ಮಾಡಿಕೊಂಡು ಅದಾದ್ರ ಮೇಲೆ ದೇವ್ರ ದರ್ಶನ. ಗಾಡಿಗಳಂತೂ ಸಿಕ್ಕಾಪಟ್ಟೆ ಇದ್ದಾವೆ. ಅದು ಬೇರೆ ಇವತ್ತು 4ನೇ ಶನಿವಾರ ಇರೋದ್ರಿಂದ ಜನಗಳಂತೂ ಸಿಕ್ಕಾಪಟ್ಟೆ ಇದ್ದಾವೆ. ಮೇನು ಕಲ್ಯಾಣಿ ಮುಡಿ ಕೊಟ್ರ ಮೇಲೆ ಇಲ್ಲಿ ಸ್ನಾನ ಮಾಡ್ಕೊಂಡು ಎಲ್ಲ ಬರೋದು. ಇಲ್ಲಿ ಇದೇನಂದ್ರೆ ಕಲ್ಯಾಣಿ ಒಳಗಡೆ ಒಂದು 5 ರಿಂದ 6 ಬಾವಿ ಇದಾವೆ ಅಂತ ಹೇಳ್ತಾರೆ. ಒಳಗಡೆ ಇದು ಈ ನೀರ್ ಒಳಗಡೆ ಬಾವಿಗಳಿದಾವ. ಚೆಲುವ ನಾರಾಯಣ ಸ್ವಾಮಿ ಹಾಗೂ ಶ್ರೀ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ. ಹಾಗೂ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ 2 ಇರೋದು. ಅದ್ಭುತವಾಗಿ ಈ ಕಲ್ಯಾಣಿ ನೀವು ಸುಮಾರು ಇದು ಶೂಟಿಂಗ್ ಪ್ಲೇಸ್ಗಳು, ಗಾಳಿಪಟದಲ್ಲಿ ನದಿಮ್ ದಿಮ್ ತರ ಬರುತ್ತಲ್ಲ, ಅದು ಪೂರ್ತಿ ಇಲ್ಲೇ ತೆಗ್ದಿರೋ. ಇಲ್ಲೇ ಶೂಟಿಂಗ್ ಆಗಿರೋದು. ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಜಾಗ. ತುಂಬ ಸಿನಿಮಾಗಳು ಕೂಡ ಇಲ್ಲೇ ಶೂಟಿಂಗ್ ಆಗಿದ್ದಾವೆ. ಸ್ವಚ್ಛತೆ ಕಾಪಾಡಿ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದಾರೆ. ಸರ್ ಹಾರ್ಬಿಟ್ರೆ ಆಲ್ರೆಡಿ ಈಜೆಲ್ಲ ಹೊಡೆಯಂಗಿಲ್ಲ, ಮಾಡೋದು ಮಾಡ್ತವ್ರೆ. ಈಜು ಹೊಡಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ಈಜು ಹೊಡಿಬಾರ್ದು ಅಂತ ಅನೌನ್ಸ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲೇ ದಡದ ಮೇಲೆ ಕೂತ್ಕೊಂಡು ಹಾಗೆ ಒಂದು ಚಂಪ್ ತರೋದು ಮರಿಬೇಡಿ. ಚಂಪ್ ತಗೊಂಬಂಡು ಇಲ್ಲೇ ಹೊರಗಡೆ ಸಿಗುತ್ತೆ, ಬಟ್ ನೀವು ಮನೆಯಿಂದ ತನ್ನಿ, ಅದು ಪ್ಲಾಸ್ಟಿಕ್ ಅಲ್ವಾ. ಮನೆಯಿಂದ ಚಂಪ್ ತಗೊಂಬಂದು ಇಲ್ಲಿ ಕೂತ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ನಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್ ನೋಡಿ, ಚಂಬ್ ಇಲ್ಲದೆ ಪಾಪ ಪರದಾಡ್ತಾ ಇದ್ದಾರೆ. ಇಳಿಯಂಗ್ ಬೇರೆ ಇಲ್ಲ. ಅವ್ರ ಕಷ್ಟ ಯಾರಿಗೆ ಹೇಳೋಣ ಹೇಳಿ, ಭಾಳ ಕಷ್ಟ ಇಲ್ಲಿ. ಚಂಬ್ ಇಲ್ಲದೆ ಬೇರೆ ಬಂದ್ಬಿಟ್ಟಾರೆ. ತಣ್ಣಗೊಬ್ಬರು ನೀರು ಏನು ಬಿಸಿ ಮಾಡಿ ಇಟ್ಟಿರ್ತಾರ ನೀರು. ತಣ್ಣಗೆ ಅದೇ ಏನು ಬಿಸಿ ಬಿಸಿ ನೀರು ಬೇಕು. ಈ ಕಳಕ್ಕೆ ಒಂಥರ ಇದೆ. ಹೇಗೆ ಅನಿಸ್ತಾ ಇದೆ? ಅನ್ನಿಸ್ತಾ ಇದೆಯಾ? ಚುಮ್ಮ ಅನ್ನಿಸ್ತಾ ಇದೆಯಾ? ಇದು ತಣ್ಣೀರ ಸ್ನಾನ ಮಾಡೋದು ಒಂದು ಡೈಲಾಗ್ ಐತಲ್ಲ, ಒಂದು ಜಗ್ಗು ಇದರಲ್ಲಿ ಯಾವ್ದ್ರಲ್ಲಿ ಹೇಳು, ಉಗ್ರಮ್ಮಲ್ಲಿ ಡೈಲಾಗ್ ಇದು, ಒಂದು ಜಗ್ಗು ಬೀಳೋವರೆಗೂ ಅಂತ. ಕೊಲ್ಲೋದು ತಣ್ಣೀರ್ ಸ್ನಾನ ಮಾಡಿದ ಹಾಗೆ. ಒಂದೆರಡು ತಂಬಿಗೆ ಹಾಕೊಳ್ಳೋವರೆಗೂ ಕಷ್ಟ, ಅದಾದ್ಮೇಲೆ ಅಭ್ಯಾಸ ಆಗೋಗುತ್ತೆ. ನೋಡಿ, ಉಗ್ರಂ ಅಗಸ್ತ್ಯ ಅವರು ಕೊಲೆ ಮಾಡ್ತಾ ಇದ್ರು, ಆದರೆ ಇವರು ತಣ್ಣೀರು ಹೋಯ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಮೀನುಗಳು ನೋಡಿ, ಮೀನುಗಳು ಬೇರೆ ತುಂಬ ಇದಾವೆ ಇಲ್ಲಿ. ಅವು ಪಾಪ ಹೊರಗೆ ಹೋಗೋಕ್ಕಾಗದೆ, ಇರೋಕ್ಕಾಗದೆ, ಬಾಳೋಕ್ಕಾಗದೆ, ಬದುಕೋಕ್ಕಾಗದೆ, ನನ್ನ ಬಾಳಿಗೆ ಎಷ್ಟು ಬೆಂಕಿ ಹಾಕ ಅಂದ್ಕೊಂಡು ಅವು ಈಗ ಚಳಿ ಆಗ್ತಾ ಇದ್ಗಳು. ವಯಸ್ಸಲ್ಲಿ ಆಕ್ಚುಲಿ ಇದು ನಮ್ಗೆ ಮನೆ ದೇವರು, ಚೆಲುವನಾರಾಯಣ ಸ್ವಾಮಿ ದೇವರು, ಮನೆ ದೇವರು. ಅವಾಗ ಬರ್ತಾ ಇರೋವಿ ಫ್ಯಾಮಿಲಿಗಳು. ಇಲ್ಲಿ ಏನಂತಂದ್ರೆ ನಾವು ಅವಾಗ ಬಂದಾಗ ಅದೇ ನಮ್ಮ ಅಜ್ಜಂದಿರು, ಅದೇ ನಮ್ಮ ಅಪ್ಪ ಅವರೆಲ್ಲ ಇಲ್ಲಿ ನಾವು ನದಿ ಒಳಗಡೆ ಕೊಳದೊಳಗಡೆ ಇಳಿದು ಬಿಡ್ತೀವಿ ಅಂದ್ಬಿಟ್ಟು, ಈಗ ಒಳಗಡೆ ದೆವ್ವಗಳಿದಾವೆ, ಕಾಲ ಕೂತ್ಕೊಂಡ್ರೆ ಹಿಂಗೆ ಒಳಗಿಂದ ಹಿಂಗೆ ಎಳ್ಕೊಂಡ್ಬಿಡ್ತವೆ, ಆ ಥರ ಎಲ್ಲ ಎದುರಿಸ್ಬಿಟ್ಟಿದ್ರು. ನಾನು ಲಾಸ್ಟ್ ಟೈಮ್ ಈಗ ಒಂದು 4 ವರ್ಷದಿಂದ ಮುಡಿ ಕೊಡಕ್ ಬಂದಾಗ ನೋಡಿ, ಏಜ್ ಆಗಿದೆ, 20 ವರ್ಷ ಏಜ್ ಆಗಿತ್ತು, ಆದ್ರೂ ನಮ್ಗೆ ಅದೇ ಮೈಂಡಲ್ಲಿ ಇದ್ದಿದ್ದರಿಂದ ಇಲ್ಲಿ ಹೋಗೇ ಇರ್ಲಿಲ್ಲ. ಇಲ್ಲೇ ಇಲ್ಲಿ ಇಷ್ಟ ಮೇಲೆ ಇಟ್ಕೊಂಡು ಸ್ನಾನ ಮಾಡಿದ್ದೆ ನಾನು. ಇಲ್ಲ ಅಂತ ಸಕ್ಕತ್ತ ಅನೌನ್ಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಲೆವೆಲ್ಲು ನಮ್ಮ ಹಳ್ಳಿ ಸೊಗಡಿನ ಭಾಷೆಯಲ್ಲೇ ಉಗಿತಾ ಇದ್ದಾರೆ. ಕೊಳದೊಳಗೆ ಇಳಿಬಾರ್ದು ಅಂತ ಹೇಳಿದ್ರು, ಅಲ್ಲಲ್ಲಿ ಕೆಲವೊಂದಷ್ಟು ಜನ ಕೊಳಕ್ಕೆ ಹಾರೋದು. ಅಂದ್ರೆ ಈಗ ಈ ತರ ಸ್ಟ್ರಿಕ್ಟ್ ರೂಲ್ಸ್ ಮಾಡಿರೋದು, ಮುಂಚೆ ಇರ್ಲಿಲ್ವಾ? ಮುಂಚೆ ಎಲ್ಲ ನೀವು ಅಲ್ಲಿ ನೋಡ್ಬೋದಲ್ಲಿ, ಅಲ್ಲಿ ಇದೆಯಲ್ಲ ಒಂದು ಸ್ಟ್ಯಾಂಡ್ ತರ, ಅದ್ರ ಮೇಲಿಂದೆಲ್ಲ ಜಿಗಿಯೋರು, ಇಲ್ಲಿಂದಾನೇ ಹಾರ್ಬಿಡೋರು ಕೆಳಗೆ. ತುಂಬಾ ಆಳ ಇದೆ ಇದು ಆಕ್ಚುಲಿ. ಪಕ್ಕ ಈಜೊಡೆಯೋರು ಅಲ್ಲಿಂದ ಹಾರೋರು. ಆದ್ರೂ ನೋಡ್ದಲ್ಲಪ್ಪ, ಈಗಷ್ಟೇ ಇಲ್ಲೊಬ್ರು ಹಾರ್ಬಿಟ್ರು ಕೆಳಗೆ. ಎತ್ತಲೇ ಮೇಲೆ ಅಂದ್ರು ಇವರು. ದೇವದೇವೋತ್ತಮ ದೇವತಾ ಸಾರ್ವಭೌಮ ರಂಗಧಾಮ ರವಿಕೋಟಿಧಾಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆದಿ ಮಧ್ಯಾಂತರಹಿತ ಅನಂತಾವತಾರ
ಶ್ರೀ ಲಕ್ಷ್ಮೀ ರಮಣ ಪಾದಕ್ಕೆ ಗೋವಿಂದ. ಗೋವಿಂದ ಚೆಲುವನಾರಾಯಣ ಸ್ವಾಮಿ ಪಾದಕ್ಕೆ ಗೋವಿಂದ. ಗೋವಿಂದ ಮೇಲುಕೋಟೆ ಯೋಗ ನರಸಿಂಹ ಸ್ವಾಮಿ ಪಾದಕ್ಕೆ ಗೋವಿಂದ. ಗೋವಿಂದ ಆಂಜನೇಯ ಸ್ವಾಮಿ ಪಾದಕ್ಕೆ ಗೋವಿಂದ. ಗೋವಿಂದ ನಮೋ ಪಾರ್ವತಿ ಪತಯೇ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಇದು ತೋರ್ಸು. ನೋಡಿದ್ರಲ್ಲ, ಇದೇ ಕಲ್ಯಾಣಿ ಮೇಲ್ಕೋಟೆಯಲ್ಲಿ ಇರೋಂಥದ್ದು. ತುಂಬ ಅದ್ಭುತವಾಗಿದೆ ಹಾಗೂ ತುಂಬ ಹೆಚ್ಚು ಶೂಟಿಂಗ್ಗಳಲ್ಲಿ ನೀವು ಈ ಒಂದು ಸ್ಪಾಟ್ನ ನೋಡ್ಬೋದು. ಈಗಂತೂ ಪ್ರೀ ವೆಡ್ಡಿಂಗ್ ಶೂಟಿಗೆ ಒಳ್ಳೆ ಪ್ರವಾಸಿ ತಾಣ ಆಗಿದೆ. ಪ್ರೀ ವೆಡ್ಡಿಂಗ್ ಶೂಟ್ ಬಹುಶಃ 3,000 ರೂಪಾಯಿ ಏನೋ ಅಂತ ಹೇಳ್ದಂಗೆ. ಅದೆಷ್ಟೋ ಟಿಕೆಟ್ ಕೊಟ್ಟು ಮಾಡಿಸ್ಬೇಕು. ಫ್ರೀ ಇಲ್ಲ, ಬಟ್ 3,000 ರೂಪಾಯಿ ಸಮಥಿಂಗ್ ಏನೋ ಫೀಸ್ ಕಟ್ಬಿಟ್ಟು ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡ್ಕೋಬೋದು. ಗಂಧ ಬೂದಿ ನಾಮ ಆಮೇಲೆ ಈಗ ಇಲ್ಲಿ ಮುಡಿಗೆ ನಾವು ಹೊರಗಡೆ ಬ್ಲೇಡ್ ತಗೋಬೇಕು. 5 ರೂಪಾಯಿ ಬ್ಲೇಡು. ಅದಾದ್ಮೇಲೆ 100 ರೂಪಾಯಿ ಟಿಕೆಟ್ ಅಂತಾರೆ. ಅದ್ರಲ್ಲಿ 50 ರೂಪಾಯಿ ಮಾತ್ರ ಮೆನ್ಷನ್ ಆಗಿರುತ್ತೆ. 50 ರೂಪಾಯಿ ಮುಡಿ ತೆಗಿಯೋರಿಗೆ ಕೊಡ್ತಾರೆ. ಅವ್ರು ಮುಡಿ ತೆಗೆದ್ಮೇಲೆ ಅಣ್ಣ ನಮ್ಗೇನು ಇಲ್ವಾ ಎಕ್ಸ್ಟ್ರಾ ಹಿಂಗ್ ಮಾಡಿದೆ ಹಂಗ್ ಮಾಡಿದೆ ಅಂತಾರೆ. ನಾವೊಂದು ಇನ್ನೊಂದು 50 ರೂಪಾಯಿ ಕೊಟ್ವಿ. ಅಲ್ಲಿಗೆ ಇದ್ರಲ್ಲಿ ಮಾಡಕ್ಕೆ ಏನಾಯ್ತು ಅಂತ ಡಿಸೈನು 150 ರೂಪಾಯಿ ಅಲ್ಲಿಗೆ ಇದಾಯ್ತು. ಬಟ್ ಟಿಕೆಟ್ ಕೊಡ್ತಾರೆ. ಆ ಟಿಕೆಟ್ನ ಇಟ್ಕೊಳ್ಳಿ, ಅಲ್ಲಿ ಇಲ್ಲಿ ಕೇಳ್ತಾರೆ ಅಂತ. ಅದು ಎಲ್ಲಿ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಮಿಸ್ಟರ್ ಎಕ್ಸ್ಪ್ಲೋರ್ ಬೇರೆ ಟಿಕೆಟ್ ಕಳ್ಕೊಬಿಟ್ಟಾರೆ. ಕಳ್ಕೊಂಡು ಎಲ್ಲ ಇಟ್ಟರೆ ಎಲ್ಲಿಕ್ಕೆ ಅಂತ ಗೊತ್ತಾಗ್ತಾನೆ. ಇಲ್ಲಿಂದ ಕಲ್ಯಾಣಿಯಿಂದ ದೇವಸ್ಥಾನಕ್ಕೆ ಎಷ್ಟು ದೂರ ಆಗುತ್ತೆ? ಏನೊಂದು 400 ನನ್ನ ಪ್ರಕಾರ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ. ವಾಕಬಲ್ ಡಿಸ್ಟೆನ್ಸ್ ಅಲ್ಲ, ವಾಕಬಲ್ ಡಿಸ್ಟೆನ್ಸ್, ಆರಾಮಾಗಿ ಓಡಾಡ್ಬೋದು. ನಮಗೇನು ದೌಲತ್ತು ಬೈಕ್ ಐತೆ ಅಂತ ಬೈಕಲ್ಲಿ ಬಂದಿವಿ. ಬಟ್ ಓಡಾಡ್ಬೋದು ಬಸ್ಸಲ್ಲಿ. ಇನ್ನೊಂದೇನು ಗೊತ್ತಾ, ನೀವು ಇಲ್ಲಿಗೆ ಬಂದಾಗ ಈಗ ಕೆಲವೊಬ್ರು ಕೆಲವೊಬ್ರು ಟ್ರೈನಲ್ಲಿ ಬರಕ್ಕೆ ಇಷ್ಟಪಡ್ತಾರೆ, ಕೆಲವೊಬ್ರು ಬಸ್ಸಲ್ಲಿ ಇಷ್ಟ, ಆ ಥರ ಇರುತ್ತೆ. ಟ್ರೈನ್ ವ್ಯವಸ್ಥೆ ಇಲ್ಲಿಗಿಲ್ಲ. ಡೈರೆಕ್ಟ್ ಟ್ರೈನ್ ಆದ್ರೆ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಬೆಂಗಳೂರಿಂದ ಬರೋರಾದ್ರೆ ಶ್ರವಣ ಬೆಳಗುಳಕ್ಕೆ ಬಂದು ಅಲ್ಲಿಂದ ಬಸ್ಗಳು ಸಿಗ್ತವೆ. ಶ್ರವಣ ಬೆಳಗುಳದಿಂದ ನಿಮ್ಗೆ ಒಂದು 30 ರಿಂದ 35 ಕಿಲೋಮೀಟರ್ ಒಳಗಡೆ ಆಗುತ್ತೆ. ಡೈರೆಕ್ಟ್ ಬಸ್ ಇರ್ತವೆ. ಇಲ್ಲ ಅಂದ್ರೆ ಮಾಮೂಲಿ ಟೆಂಪೋ ಆಟೋಗಳು ಆ ತರ ಬರ್ತವೆ, ಅವ್ರಲ್ಲಿ ಬರ್ಬೋದು. ಇಲ್ಲ ಬಸ್ ಆದ್ರೆ ನಿಮ್ಗೆ ಡೈರೆಕ್ಟ್ ಇದಾವೆ. ಚನ್ನಪಟ್ಟಣದಿಂದ ಇದಾವೆ, ಬೆಂಗಳೂರಿಂದ ಇದಾವೆ, ಕೇರ್ಪೇಟೆಯಿಂದ ಇದಾವೆ, ಮೈಸೂರಿಂದ ಇದಾವೆ, ಎಲ್ಲಾ ಕಡೆಯಿಂದ ಇಲ್ಲಿ ಬಸ್ಗಳಿದಾವೆ. ಆಮೇಲೆ ಇನ್ನೊಂದೇನು ಅಂದ್ರೆ, ನೀವು ಇನ್ನೊಂದ್ ಕಡೆಯಿಂದ ಟ್ರೈನಲ್ಲಿ ಬರ್ತಿದ್ರೆ ಪಾಂಡುಪುರಕ್ಕೆ ಟ್ರೈನ್ ಇದೆ. ಮೈಸೂರಿಂದನೂ ಪಾಂಡುಪುರಕ್ಕೆ ಇದೆ, ಬೆಂಗಳೂರಿಂದನೂ ಪಾಂಡುಪುರಕ್ಕೆ ಟ್ರೈನ್ ಇದೆ. ಅಲ್ಲಿಗೆ ಬಂದು ಅಲ್ಲಿಂದನೂ ಬರ್ಬೋದು ಇಲ್ಲಿಗೆ. ಏನಂದ್ರೆ ಮೇಲ್ಕೋಟೆ ಹೋಬ್ಳಿ ತರ ಪಾಂಡುಪುರ ತಾಲೂಕು ಮಂಡ್ಯ ಜಿಲ್ಲೆಗೆ ಸೇರುತ್ತಿದೆ. ಹಂಗಾಗಿ ನಿಮ್ಗೆ ಮೇನ್ ಪಾಂಡುಪುರದಿಂದ ಎಲ್ಲ ಬಾರ್ಡ್ರ್ ಅಂತಲ್ಲ, ನಾವು ಆಲ್ರೆಡಿ ಆಲ್ಮೋಸ್ಟ್ ಮಂಡ್ಯ ಫುಲ್ ಇದಕ್ಕೆ ಬಂದಿದೀವಿ. ಬಾರ್ಡ್ರ್ ಬಂದು ಅಲ್ಲಿ ಬೆಳಗೊಳ ಮತ್ತೆ ಇದಕ್ಕೆ ಹೋದ್ರಲ್ವಾ, ಅಲ್ಲೇ ಬಾರ್ಡ್ರ್ ಕಟ್ ಆಗುತ್ತೆ. ಒಂದ್ 20 ಕಿಲೋಮೀಟರ್ ಒಳಗಡೆ ಬಂದಿದೀವಿ ಮಂಡ್ಯಗೆ. ಇಲ್ಲಿ ಪ್ರಮುಖವಾದ ಸ್ಥಳಗಳು ಒಂದು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ, ಮೇಲೆ ಬೆಟ್ಟ ಹತ್ತದೆ ಮೇಲ್ಕೋಟೆ, ಆಮೇಲೆ ಮೇಲ್ಕೋಟೆ ಇದು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ, ಬೆಟ್ಟದ ಮೇಲೆ ಅಲ್ಲೂ ಹೋಗೋಣ. ಅದಾದ್ಮೇಲೆ ಇಲ್ಲಿ ಕಲ್ಯಾಣಿ ಒಂದು ತೋರಿಸಿದ್ವಲ್ಲ ಅದು, ಆಮೇಲೆ ಅಕ್ಕ ತಂಗಿ ಕೊಳ ಅಂತಿದೆ ಅದೊಂದು, ಅದಾದ್ಮೇಲೆ ಇನ್ನು ಧನುಷ್ಕೋಟಿ ಅಂತ ಒಂದಿದೆ ಪ್ಲೇಸು ಅದೊಂದು, ಆಮೇಲೆ ರಾಯಗೋಪುರ ಅಂತಿದೆ, ಅಲ್ಲೂ ಸುಮಾರು ಶೂಟಿಂಗ್ ನಡೆದಿದೆ. ಫೇಮಸ್ ಇದು ಬಂದ್ಬಿಟ್ಟು ನಿಮ್ಗೆ ಸಿಂಹದರಿಯ ಸಿಂಹ, ಅಲ್ಲಿ ಒಂದು ಸೆಟ್ ಹಾಕಿ ಒಂದು ಇದು ಮಾಡ್ತಾರಲ್ಲ ಅದೊಂದು. ಆಮೇಲೆ ಇನ್ನೊಂದು ಬಂದು ಪ್ರಮುಖವಾಗಿ ಇನ್ನೊಂದು ಪ್ರಮುಖ ಅಲ್ಲಿ ಶೂಟಿಂಗ್ ಪಾಯಿಂಟ್ ಅಂದ್ರೆ ನಿಮ್ಗೆ ನೆನಪಾಗೋದಂದ್ರೆ ರಜನಿಕಾಂತ್ ಒಂದು ಲವ್ ಫೇಲ್ಯೂರ್ ಆದಾಗ ತಿರುಗಿ ನೋಡ್ತಾರಲ್ಲ ಸನ್ಸೆಟ್ ಅಲ್ಲಿ, ಸುಂದರಿ ತನ್ನ ಅದೊಂದು ಮ್ಯೂಸಿಕ್ ಬರ್ತದೆ, ಅದು ಅಲ್ಲೇ ಶೂಟಿಂಗ್ ಆಗಿದೆ. ಅಲ್ಲಿಗೂ ಹೋಗೋಣ. ತುಂಬಾ ಹಳೆ ದೇವಸ್ಥಾನ, ಸುಮಾರು ತಲತಲೆಮಾರಿನಿಂದ ಬೇಜಾನ್ ಜನ ರಾಜರು ಅವನ್ನೆಲ್ಲ ಡೆವಲಪ್ ಮಾಡ್ಕೊಂಡ್ ಬಂದಿರೋದು ಇದು. ಮೈಸೂರು, ಆಮೇಲೆ ವಿಜಯನಗರ, ಹೊಯ್ಸಳ, ತುಂಬಾ ರಾಜಮನೆತನಗಳ ಕೊಡುಗೆ ತುಂಬಾ ಇದೆ. ಪ್ರವೇಶ ದ್ವಾರ ಇದೆ, ಎಂಟ್ರೆನ್ಸ್. ಒಳಗಡೆ ವಿಡಿಯೋ ಮಾಡಕ್ ಬಿಡಲ್ಲ, ಒಳಗಡೆ ವಿಡಿಯೋ ಮಾಡಕ್ ಯಾರೋ ಬಹಳ ಎಕ್ಸ್ಪ್ರೆಷನ್ ಕೊಟ್ಟು ನೋಡ್ತಾ ಇದಾರೆ. ಸಖತ್ ಜನ ಇದಾರೆ. ಇವತ್ತು 4th ಸ್ಯಾಟರ್ಡೆ ಆಗಿರೋದ್ರಿಂದ, 4ನೇ ಶನಿವಾರ ಆಗಿರೋದ್ರಿಂದ ಸ್ನೇಹಿತರೆ ತುಂಬಾ ಜನ ಇದಾರೆ. ಕ್ಯೂ ಸಿಕ್ಕಾಪಟ್ಟೆ ಇದೆ. ದರ್ಶನಕ್ಕೆ ತಾನೇ ಇದು, ನೋಡ್ತಾ ಇರ್ಬೋದು. ದರ್ಶನಕ್ಕೆ ಇದು ಕ್ಯೂ. ಜನ ಅಂತೂ ತುಂಬಾ ಇದಾರೆ. ನೋಡೋಣ ಎಷ್ಟೊತ್ತಿಗೆ ದರ್ಶನ ಮುಗಿಯುತ್ತೆ ಅಂತ. ದರ್ಶನ ಟೈಮಿಂಗ್ಸ್ ಏನು?
ಅದೇ ಈಗ ಇವತ್ತು ಶನಿವಾರ ಆಗಿರೋದ್ರಿಂದ ಸಂಜೆ ಅಂದ್ರೆ ಮಧ್ಯಾಹ್ನ 1:30ವರೆಗೂ ಇರುತ್ತೆ. ಬೇರೆ ಟೈಮಲ್ಲಿ ಆದರೆ 1 ಗಂಟೆ 12:30 ಬಾಗ್ಲಾಗ್ತಾರೆ. ದೇವಸ್ಥಾನದಲ್ಲಿ ಏನು ವಿಶೇಷ ಸಾಲು ಮಾಡೋಕ್ಕೇನು ಸಪ್ರೇಟ್ ಬ್ಯಾರಿಕೇಡ್ ಟೈಪ್ ಏನಿಲ್ಲ. ಇಲ್ಲೇ ದೇವಸ್ಥಾನದ ಹೊರಗಡೆಯಿಂದನೇ ನಾವೇ ಸಾಲು ಮಾಡ್ಕೊಂಡು ಹೋಗ್ಬೇಕು. ಲೈನಲ್ಲಿ ಎಲ್ಲೂ ಮಧ್ಯೆ ಸೇರಕ್ಕಾಗಲ್ಲ. ಅಲ್ಲ ಇವರು ಇದು ಮೂವ್ ಆಯ್ತಲ್ಲ ಪಾಪ ಈಗ. ಮುದ್ದಿನ ಹುಡಿಯನ್ನು ಲಾಡು ಒಂದು 30 ರೂಪಾಯಿ ಬಿಟ್ರೆ ಮಿಕ್ಕಿದೆಲ್ಲ ರೇಟ್ ನೋಡಿ. ದೋಸೆ ಮೈಸೂರು ಪಕ್ಕದ ನೋಡಿ ದೋಸೆ ನೋಡಲಿ 8 ರೂಪಾಯಿ. ಮೈಸೂರು ಪಕ್ಕ 2,000 ಮೈಸೂರು ಪಾಕ್ 2,000 2,000 ರೂಪಾಯಿ 3,200 ಅಭಿಷೇಕ ಅರ್ಚನೆ ಇಷ್ಟಿಷ್ಟು ಅಷ್ಟೋತ್ತರ ವಿಶೇಷ ದರ್ಶನ ಕೂಡ ಇದೆ. ವಿಶೇಷ ದರ್ಶನ ಅವಕಾಶ ಕಲ್ಪಿಸಿದ್ದು ವಿಶೇಷ ದರ್ಶನದ ಕೌಂಟರ್ನಲ್ಲಿ ಟಿಕೆಟ್ ಕಮ್ಮಿ 50 ಇದೇ ವಿಶೇಷ ದರ್ಶನ. ಇದೇ ಕೊಟ್ಟೋಗ್ಬೋದಾಯ್ತಲ್ಲ ನಾವು. ಮೇಲ್ಕೋಟೆಯ ಮುಖ್ಯ ದ್ವಾರದ ಎಂಟ್ರೆನ್ಸು. ಇಲ್ಲಿ ಫೋಟೋ ವಿಡಿಯೋ ಮಾಡೋಂಗಿಲ್ಲ. ಇಲ್ಲ ಇಲ್ಲಿಗೆ ಲಾಸ್ಟು ಬೋರ್ಡ್ ಹಾಕೋರೆ, ಹಂಗಾಗಿ ಇಲ್ಲಿಗೆ ನಾವು ಅಂತ್ಯ ಮಾಡ್ತಾ ಇದ್ದೀವಿ. ಒಳ್ಳೆ ದರ್ಶನ ಆಯಿತು. ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ಮೇಲ್ಕೋಟೆಯಲ್ಲಿ. ಹೇಗನ್ನಿಸ್ತು ಹೊಸೊಬ್ರು ಪ್ರವೀಣ್ ಅವರು? ನಿಜವಾಗ್ಲೂ ಸಖತ್ತಾಗಿತ್ತು. ದೇವಸ್ಥಾನದ ದರ್ಶನ ಮಾತ್ರ ಭಾಳ ಚೆನ್ನಾಗಿತ್ತು. ತಿರುಪತಿ ನಾ ಹೋಗಿಲ್ಲ, ಬಟ್ ಕೇಳಿದ್ದೆ ತಿರುಪತಿಲೆಲ್ಲ ಹೋದರೆ ಬರೀ ಒಂದು ಸೆಕೆಂಡು ದರ್ಶನ ಮಾಡೋಕ್ಕಾಗಲ್ಲ ಅಂತ. ಬಟ್ ಈ ಸ್ಥಳ ಕೂಡ ನಾನು ಕೇಳಿದ್ದೀನಿ ತಿರುಪತಿ ಅಷ್ಟೇ ಪ್ರಮುಖವಾದ ಸ್ಥಳ ಅಂತ. ತಿರುಪತಿಗೆ ಹೋಲಿಸ್ತಾರೆ ದಕ್ಷಿಣದಲ್ಲಿ ಬಂದರೆ. ಸೊ ಹಾಗಾಗಿ ಇಲ್ಲೂ ಒಳ್ಳೆ ರೀತಿ ದರ್ಶನ ಆಯಿತು. ತುಂಬ ಹೊತ್ತು ದೇವರನ್ನು ನೋಡಿದ್ವಿ, ಭಾಳ ಚೆನ್ನಾಗಿತ್ತು ದರ್ಶನ. ನಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಒಂದು ಸ್ಥಳವನ್ನು ನಮಗೆ ತೋರಿಸಿಕ್ಕೆ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಚಿಕ್ಕದಾಗಿ ಗುಡಿ ಇದೆ, ತೋರಿಸ್ತೀನಿ ನೋಡಿ. ಶ್ರೀ ಯದುಗಿರಿ ಅಮ್ಮನವರು ಮಹಾಲಕ್ಷ್ಮಿ. ಈ ಜಾಗಕ್ಕೆ ಯದುಗಿರಿ ಅಂತನೂ ಒಂದು ಹೆಸರಿದೆ. ಯದುಗಿರಿ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಈ ಒಂದು ಜಾಗಕ್ಕೆ ಯಾದವ ಕುಲಶ್ರೇಷ್ಠ ಶ್ರೀಕೃಷ್ಣ ಪರಮಾತ್ಮ ಮತ್ತೆ ಬಲರಾಮರು ಬಂದಿರಂತೆ. ಹಾಗಾಗಿ ಈ ಜಾಗಕ್ಕೆ ಯದುಗಿರಿ ಅಂತನೂ ಕರೀತಾರೆ. ಅಮ್ಮನವರ ದರ್ಶನ ಮಾಡ್ಕೊಂಡು, ಚಲುವನಾರಾಯಣ ಸ್ವಾಮಿ ದರ್ಶನ ಮಾಡ್ಕೊಂಡು ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ನಾಚಿಯಾರ್ ಅಮ್ಮನವರು, ಬಿಬಿ ನಾಚಿಯಾರ್ ಅಮ್ಮನವರ ದೇವಸ್ಥಾನ. ಅದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ. ತುಂಬಾ ಇತಿಹಾಸ ಇದೆ. ಮುಂದೆ ಹೋಗ್ತಾ ಹೋಗ್ತಾ ತಿಳ್ಕೊಳ್ಳೋಣ. ಪೇಶುಂ ರಾಮಾನುಜಾಚಾರ್ಯರು. ಇಲ್ಲಿಂದ ನಾವು ನೆಕ್ಸ್ಟ್ ಯಾವ್ದಾದ್ರು ದೇವಸ್ಥಾನ ನರಸಿಂಹ ಯೋಗ ನರಸಿಂಹಸ್ವಾಮಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಬೆಟ್ಟ. ಇಲ್ಲಿ ಹೋಗಕ್ ಬೇಜ್ ಜನ ಆಟೋಗಳಿದಾವೆ. ನೀವು ಆಟೋ ಮುಖಾಂತರ ಬೇಕಾದ್ರೆ ಹೋಗ್ಬೋದು. ನಡ್ಕೊಂಡೆ ಹೋಗ್ಬೋದಂದ್ರೆ ಹೋಗ್ಬೋದಾ? ಹೋಗ್ಬೋದು. ಎಷ್ಟು ದೂರ ಆಗುತ್ತೆ? ಗಟ್ಟಿ ಇದಿರ್ಬೇಕು, ಹಾಳಾಗಿರ್ಬೇಕು. ಗಟ್ಟಿ ಹಾಳಾದ್ರೆ ನೀವು ಬೇಕಾದ್ರೆ ನಡ್ಕೊಂಡೆ ಹೋಗ್ಬೋದು. ಬಟ್ ಈ ಟ್ರೆಕ್ಕಿಂಗ್ ಟೈಪ್ ಎಲ್ಲ ಅಷ್ಟೊಂದೆಲ್ಲ ಏನಿರಲ್ಲ. ಮೆಟ್ಲು ಕೆಳಗಡೆಯಿಂದನೂ ಇದೆ, ಆರಾಮಾಗಿ ಹೋಗ್ಬೋದು. ಬಟ್ ಬೈಕಲ್ಲಿ ಕಾರಲ್ಲಿ ಬರೋರು ಅರ್ಧ ದಾರಿಗೆ ಬೈಕೆ ಹೋಗುತ್ತೆ. ಇವತ್ತು ಶನಿವಾರ ಆಗಿರೋದ್ರಿಂದ ವೀಕೆಂಡ್ ಟೈಮಲ್ಲಿ ಹೆವಿ ರಶ್ ಇದೆ. ಅಲ್ಲಿ ಹೋಗಿ ಜಾಗ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ. ಹಂಗಾಗಿ ಕೆಲವೊಬ್ರು ಕೆಳಗಡೆಯಿಂದ ನಡ್ಕೊಂಡು ಹೋಗ್ತಾರೆ. ಆಟೋ ತಗೊಂಡು ಹೋದ್ರೆ ಅಲ್ಲಿ ಹೋಗಿ ಆಟೋ ಅಲ್ಲೇ ಸ್ಟಾಪ್ ಆಗುತ್ತಾ, ಅಲ್ಲಿಂದ ಆರಾಮಾಗಿ ಬಂದ್ಬಿಡ್ಬೋದು. ಅವಾಗ ಕಲ್ಯಾಣಿ ನೋಡಿದ್ರಲ್ಲ, ಕಲ್ಯಾಣಿಯಿಂದನೇ ಮೆಟ್ಲುಗಳು ಸ್ಟಾರ್ಟ್ ಆಗತ್ತೆ. ಅಲ್ಲಿಂದಾನೇ ನೀವು ಹೋಗ್ಬೋದು. ಅದೇ ದೇವಸ್ಥಾನ ಅಲ್ವಾ? ಹೋಲಿ ಇಲ್ಲಿ ನೋಡ್ತಾ ಇರ್ಬೋದು, ಇದೇ ದೇವಸ್ಥಾನ. ಇಲ್ಲಿ ಕಲ್ಯಾಣಿ. ಓಕೆ, ಅದೇ ಕಲ್ಯಾಣಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಕಲ್ಯಾಣಿ. ಬೈಕು ಕಾರಲ್ಲಿ ಹೋಗೋರಿಗೆಲ್ಲ ಇಲ್ಲಿ ರಸ್ತೆ ಇದೆ. ರಸ್ತೆ ಮುಖಾಂತರ ನೀವು ಬೈಕ್ ಹೋಗ್ಬೋದು. ಮೇ ಬಿ ಬಸ್ಗಳೆಲ್ಲ ಹೋಗಕ್ಕಾಗಲ್ಲ ಅನ್ಸುತ್ತೆ. ಮ್ಯಾಕ್ಸಿಮಮ್ ಆಟೋ, ಕಾರು, ಬೈಕು, ಈ ವೆಹಿಕಲ್ನೆಲ್ಲ ತಗೊಂಡು ನೀವು ಹೋಗ್ಬೋದು ಮೇಲ್ಗಡೆವರೆಗೆ. ಆದ್ರೂ ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಇದೆ. ಓಹೋ, ಟ್ರಾಫಿಕ್ ಅಂತೂ ಬ್ರೆಡ್ ಜಾಮು ಆಗಿದೆ. ಯಾರಲ್ಲಿ KA02MV 8932 ಬೇಗ ಮುಂದೆ ಹೋಗ್ಬೇಕು. ಅಲ್ಲೇ ತಡ ಮಾಡಬಾರ್ದು. ಮೇಲ್ಗಡೆ ಲೇಟ್ ಆಗುತ್ತೆ, ದರ್ಶನಕ್ಕೆ ಲೇಟ್ ಆಗುತ್ತೆ. 2:30 ಲಾಸ್ಟ್ ದರ್ಶನ. ಮತ್ತೆ ಅದ್ ಬಿಟ್ರೆ 4 ಗಂಟೆ ನೋಡಿ. ಬೇಗ ಹೋಗ್ಬೇಕು. ನಾವಂತೂ ಇಲ್ಲೇ ಸಿಕ್ಕಾಕೊಂಡಿದ್ದೀವಿ, ಆಗ್ತಾ ಇಲ್ಲ. ನಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್ ನೋಡಿ ಯಾಕಂದ್ರೆ ಈ ತರ ಕಾಣ್ತಾ ಇದ್ದಾರೆ. ನೋಡ್ಬಿಟ್ರೆ ನಮ್ಮನ್ನ ಯಾರು ನನ್ನ ಅಣ್ಣ
ನಮ್ಮ ಅಣ್ಣ ನಕ್ಕಲಿ. ನಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್ ಅಂತೂ ಸಾಧ್ಯವಾದಷ್ಟು ಹೊಡಿತಾ ಇದಾರೆ, ನುಗ್ಗಿಸ್ತಾ ಇದಾರೆ ಹಂಗೆ. ಬನಾನಾ ನುಗ್ಲಿ ಬನಾನಾ ಅಂತ. ಶಾಲಾ ಮಕ್ಕಳ ಪ್ರವಾಸ ನೋಡ್ಬೋದು. ಲೇಟ್ ಆಗುತ್ತೆ ಅಂತ ಮಿಸ್ಟರ್ ಎಕ್ಸ್ಪ್ಲೋರ್ ಅವರು ಹಣ್ಣು ಕಾಯಿ ಹೂ ಎಲ್ಲ ಇಲ್ಲಿ ತಗೋಬಹುದು. ಇಲ್ಲೇ ದೇವಸ್ಥಾನ, ಇಲ್ಲಿಂದ ಏನ್ ಬಹಳ ತುಂಬಾ ದೂರ ಹೋಗ್ಬೇಕಂತೇನಿಲ್ಲ. ನಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಷ್ಟೇ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.